ಹಲೋ ಸ್ನೇಹಿತರೆ, ಹೀಗೆ ಸವಿತಾ ರಾಣಿ ಅಂತ ಒಬ್ಬರ ಜೊತೆಗೆ ಸಂಬಂಧ ಬಲಪಡಿಸಿಕೊಳ್ಳುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಈಕೆದು ಆಲ್ರೆಡಿ ಮದುವೆ ಕೂಡ ಆಗಿರುತ್ತೆ. ಹೊರಗಡೆ ಗುಪ್ತವಾಗಿ ಸಂಬಂಧ ಬೆಳೆಸಬೇಕು ಎಂದು ಖುದ್ದಾಗಿ ಸವಿತಾ ರಾಣಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಕಾರಣ ಯಜಮಾನರಿಂದ ತೃಪ್ತಿ ಆಗುತ್ತಿಲ್ಲ ಎಂದು ನೇರ ಮಾಹಿತಿ ಕೊಟ್ಟಿದ್ದಾರೆ. ಆ್ಯಂಡ್ ಸ್ವಂತ ಸ್ನೇಹಿತರೆ ಒಂದು ಫಾರಂ ಇರುತ್ತೆ. ಸೊ ಮುಂದೆ ಇವಳ ಫಾರಂ ಕೂಡ ನೋಡಿಕೊಂಡು ಬರೋಣ. ಒಳ್ಳೆ ಪ್ರೊಫೈಲ್ ಇದೆ, ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಗಟ್ಟಿ ಸಂಬಂಧ ಅಂದರೆ ಪ್ರತಿ ವಾರಕ್ಕೆ ಒಂದು ಸಲ ಬಳಿ ಬಂದು ಮಾಡಿ ಹೋಗುವಂತಹ ವ್ಯಕ್ತಿ ಬೇಕಾಗಿದ್ದಾನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಯಜಮಾನರ ಕಡೆಯಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ. ಸಂಬಂಧ ತುಂಬಾ ಗುಪ್ತವಾಗಿ ಇಟ್ಟುಕೊಳ್ಳುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ. ಜೊತೆಗೆ ನಿಮ್ಮದು ಮದುವೆ ಆಗಿದ್ದರೂ ಪರವಾಗಿಲ್ಲ, ಸಂಬಂಧ ಬೆಳೆಸೋದಕ್ಕೆ ನಾನು ರೆಡಿ ಇದ್ದೀನಿ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವಳಿಗೆ ಆಸೆ ಹೆಚ್ಚಾಗಲು ಕಾರಣ ನೋಡಿ, ಪ್ರತಿದಿನ ತುಂಬ ಬೇಗ ಎದ್ದೇಳುತ್ತಾಳೆ. ಬೇಗ ಎದ್ದು ವ್ಯಾಯಾಮ ಹಾಗೂ ಧ್ಯಾನ ಮಾಡುತ್ತಾಳೆ. ಇದರಿಂದ ದೇಹದಲ್ಲಿ ರಕ್ತದ ಸಂಚಲನ ಸರಿಯಾಗುತ್ತೆ. ಸೊ ಹೀಗಾಗಿ ಸ್ನೇಹಿತರೆ ಇವಳಿಗೆ ಪ್ರತಿದಿನ ಬಯಕೆ ಆಗ್ತಾ ಇದೆ. ಸೊ ನೀವು ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡಿದರೆ ಸೊ ನಿಮಗೂ ಕೂಡ ಪ್ರತಿದಿನ ಬೆಳಗ್ಗೆನೆ ಆಸೆ ಆಗೋದಕ್ಕೆ ಶುರುವಾಗುತ್ತದೆ. ಇದು ಸ್ನೇಹಿತರೆ ಇವರದು ಸ್ವಂತ ರೂಟ್ ಫಾರಂ ಇರುತ್ತೆ, ನೀವು ಕೂಡ ನೋಡ್ತಾ ಇರ್ಬೋದು. ಇದನ್ನು ಯಾವ ರೀತಿ ತಾವು ಮ್ಯಾನೇಜ್ ಮಾಡುತ್ತಿದ್ದಾರೆ ಬನ್ನಿ ಚರ್ಚೆ ಮಾಡೋಣ. ಫೀಡಿಂಗ್ ಅನಿಮಲ್ಸ್ ಆ್ಯಂಡ್ ಚೆಕಿಂಗ್ ಕ್ರಾಪ್ಸ್ ಆ್ಯಂಡ್ ವಾಟರಿಂಗ್ ಪ್ಲಾಂಟ್ಸ್. ಸರಿಯಾದ ಸಮಯಕ್ಕೆ ಸ್ನೇಹಿತರೆ ನೀರು ತಾವು ಬಿಡುವುದು ಆ್ಯಂಡ್ ಬೆಳೆಗಳು ಒಳ್ಳೆ ಬೆಳೆಯುವುದಕ್ಕೆ ದೇಸಿ ಗೊಬ್ಬರ ಕೂಡ ತಾವು ಹಾಕೋದ್ರಿಂದ ಒಳ್ಳೆಯ ಒಂದು ಬೆಳೆ ಸಿಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. Picking fruits, vegetable and herbs, sorting and packaging farm produce for sale, transporting produce to local markets. ಫಾರಮಲ್ಲಿ ಬೆಳೆದ ತರಕಾರಿ ಹಣ್ಣು ಹಂಪಲುಗಳು ಕಟ್ ಮಾಡಿ ತಾವು ಪ್ಯಾಕ್ ಮಾಡೋದ್ರ ಮೂಲಕ ಲೋಕಲ್ ಮಾರ್ಕೆಟ್ಗೆ ಸೇಲ್ ಮಾಡೋದ್ರ ಮೂಲಕ ಒಳ್ಳೆ ಹಣ ಸಂಪಾದನೆ ಮಾಡುತ್ತಿದ್ದೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಸ್ನೇಹಿತರೆ ಹಣದ ಯಾವುದೇ ಸಮಸ್ಯೆ ಕೂಡ ಇರೋದಿಲ್ಲ. ಆದರೆ ಯಜಮಾನರಿಂದ ತೃಪ್ತಿ ಇಲ್ಲದ ಕಾರಣ ಹೊರಗಡೆ ಸಂಬಂಧ ಬೆಳೆಸಲು ಮುಂದಾಗಿದ್ದಾರೆ. ಕುಕಿಂಗ್ ಫಾರಮ್ ಫ್ರೆಶ್ ಮೀಲ್ಸ್ ಆ್ಯಂಡ್ ಸೆಲ್ಲಿಂಗ್ ಎಟ್ ಫಾರಮ್ಸ್ ಮಾರ್ಕೆಟ್ ಆರ್ ಫಾರ್ಮ್ ಸ್ಟ್ಯಾಂಡ್ಸ್. ಇವರು ಸ್ನೇಹಿತರೆ ಫಾರಮಲ್ಲಿ ಬೆಳೆದ ತರಕಾರಿ ಊಟ ಮಾಡೋದ್ರಿಂದ ಒಳ್ಳೆ ಹೆಲ್ತಿ ದೇಹ ಹೊಂದಿರುತ್ತಾರೆ ಆ್ಯಂಡ್ ನೋಡೋದಕ್ಕೆ ತುಂಬಾ ಆಕರ್ಷಕವಾಗಿದ್ದಾರೆ.